ಬನ್ನಿ ತ್ರಿಭುಜಗಳ ವಿವಿಧ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇಲ್ಲಿ 3 ತ್ರಿಭುಜಗಳನ್ನು ನೋಡಬಹುದು ಮತ್ತು 3 ತ್ರಿಭುಜಗಳು ಸಹ ವಿಭಿನ್ನವಾಗಿವೆ ಎಂದು ನೀವು ನೋಡಬಹುದು. ಹಾಗಾದರೆ ಬನ್ನಿ ಇವು ಹೇಗೆ ವಿಭಿನ್ನವಾಗಿವೆ ಎಂದು ನೋಡೋಣವೇ? ಮೊದಲ ತ್ರಿಭುಜ ಎಡಭಾಗದಲ್ಲಿರುವುದು. ನೀವು ನೋಡಬಹುದು 3 ಬಾಹುಗಳು ಕೂಡ ಸಮವಾಗಿವೆ ಮತ್ತು ಯಾವಾಗ 3 ಬಾಹುಗಳು ಸಮವಾಗಿರುತ್ತವೆಯೋ ಆಗ ಎಲ್ಲ 3 ಕೋನಗಳು ಸಹ ಸಮವಾಗಿರುತ್ತವೆ. ಈ ರೀತಿಯ ತ್ರಿಭುಜವನ್ನು ಸಮಬಾಹು ತ್ರಿಭುಜ ಎಂದು ಕರೆಯುತ್ತಾರೆ. ಈಗ ನಾನು ಎಲ್ಲ 3 ಕೋನಗಳು ಸಹ ಸಮವಾಗಿವೆ ಎಂದು ಹೇಳಿದೆ. ನಾವು ಇದನ್ನು ಸಾಬೀತುಪಡಿಸಬಹುದೇ? ನೀವು ಇದನ್ನು ಸಾಬೀತುಪಡಿಸಲು ಒಂದು ಸಣ್ಣ ಪ್ರಯೋಗವನ್ನು ಮಾಡಬಹುದು. ನೀವು ಏನು ಮಾಡುತ್ತೀರಿ ಎಂದರೆ ನೀವು 2 ಸಮಬಾಹು ತ್ರಿಭುಜಗಳನ್ನು ಮಾಡುತ್ತೀರಿ. ಅದರರ್ಥ ತ್ರಿಭುಜದ 3 ಬಾಹುಗಳು ಸಮವಾದ ಉದ್ದವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನೀವು ಈ ರೀತಿಯ 2 ತ್ರಿಭುಜಗಳನ್ನು ಮಾಡುತ್ತೀರಿ. ನೀವು ಮೊದಲ ತ್ರಿಭುಜವನ್ನು ಸ್ಥಿರವಾಗಿ ಇಡಿ ಮತ್ತು ಎರಡನೇ ತ್ರಿಭುಜವನ್ನು ಅದರ ಮೇಲೆ ಇರಿಸಿ ಮತ್ತು ನೀವು ನೋಡುತ್ತೀರಿ ಇದು ಮೊದಲ ತ್ರಿಭುಜವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಆದ್ದರಿಂದ ಮೊದಲಿರುವ ಪಿ ಕೋನವು ಎ ಕೋನದ ಮೇಲೆ ಸರಿಯಾಗಿ ಇರುತ್ತದೆ. ಈಗ ಮೇಲೆ ಇರುವ ತ್ರಿಭುಜವನ್ನು ಈ ರೀತಿಯಾಗಿ ತಿರುಗಿಸಿ, ಅಂದರೆ ಪಿ ಕೋನವು ಬಿ ಕೋನದ ಮೇಲೆ ಬರಲಿ ಮತ್ತು ಅದು ಬಿ ಕೋನದ ಮೇಲೆ ಸರಿಯಾಗಿ ಕೂರುತ್ತದೆಯೇ ಎಂದು ನೋಡಿ. ಪಿ, ಕ್ಯೂ, ಆರ್ 3 ಕೋನಗಳು ಎ, ಬಿ, ಸಿ ಕೋನಗಳ ಮೇಲೆ ಸರಿಯಾಗಿ ಕುಳಿತರೆ ಇದರ ಅರ್ಥ ಕೋನವು ಸಂಪೂರ್ಣವಾಗಿ ಸಮವಾಗಿವೆ. ಈ ರೀತಿಯಾಗಿ ನೀವು ಒಂದು ಸಣ್ಣ ಪ್ರಯೋಗದ ಮೂಲಕ 3 ಕೋನಗಳು ಸಮವಾಗಿವೆಯೇ ಎಂದು ಪರೀಕ್ಷಿಸಬಹುದು. ಈಗ ನಾನು ಮೊದಲೇ ಹೇಳಿದಂತೆ ಈ 3 ಕೋನಗಳು ಸಮವಾಗಿವೆ. ಆದರೆ ಭುಜದ 3 ಕೋನಗಳ ಮೊತ್ತವು 180 ಡಿಗ್ರಿಗಳಾಗಿರುತ್ತವೆ ಎಂದು ನಮಗೆ ತಿಳಿದಿದೆ. ಆದರೆ ನಮಗೆ ಇದು ಹೇಗೆ ಗೊತ್ತು? ನಾವು ಇನ್ನೂ ಕೆಲವು ಪ್ರಯೋಗಗಳನ್ನು ಮಾಡಿದ್ದೇವೆ. ನೀವು ಅವುಗಳನ್ನು ಇತರ ವಿಡಿಯೋಗಳಲ್ಲಿ ಪರಿಶೀಲಿಸಬಹುದು. ಅಲ್ಲಿ ನಾವು ತ್ರಿಭುಜದ 3 ಕೋನಗಳ ಮೊತ್ತವು 180 ಡಿಗ್ರಿಗಳಾಗಿರುತ್ತದೆ ಎಂದು ತಿಳಿದುಕೊಂಡಿದ್ದೇವೆ. ಏಕೆಂದರೆ ಸಮಬಾಹು ತ್ರಿಭುಜದ ಎಲ್ಲ ಕೋನಗಳು ಸಮವಾಗಿರುತ್ತವೆ. ಆದ್ದರಿಂದ 180 3 ರಿಂದ ಭಾಗಿಸಿದರೆ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನವು 60 ಡಿಗ್ರಿ ಆಗಿರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದು ವೇಳೆ ನೀವು ಬಯಸಿದರೆ ಸಮಬಾಹು ತ್ರಿಭುಜವನ್ನು ರಚನೆ ಮಾಡಬಹುದು ಮತ್ತು ಕೋನಮಾಪಕದ ಸಹಾಯದಿಂದ ಕೋನಗಳನ್ನು ಅಳೆಯಬಹುದು. ಬನ್ನಿ ಈಗ ಎರಡನೇ ತ್ರಿಭುಜವನ್ನು ನೋಡೋಣ. ನೀವು ನೋಡಬಹುದು ಇದರ 2 ಬಾಹುಗಳು ಸಮವಾಗಿವೆ ಮತ್ತು ಯಾವಾಗ 2 ಬಾಹುಗಳು ಸಮವಾಗಿರುತ್ತವೆಯೋ ಆಗ 2 ಕೋನಗಳು ಸಮವಾಗಿರುತ್ತವೆ. ಈ ರೀತಿಯ ತ್ರಿಭುಜವನ್ನು ಸಮದ್ವಿಬಾಹು ತ್ರಿಭುಜ ಎಂದು ಕರೆಯುತ್ತಾರೆ. ಯಾವಾಗ 2 ಬಾಹುಗಳು ಸಮವಾಗಿರುತ್ತವೋ ಆಗ 2 ಕೋನಗಳು ಸಮವಾಗಿಯೇ ಇರುತ್ತವೆ. ನೀವು ಇದನ್ನು ಹೇಗೆ ಪರೀಕ್ಷಿಸಬಹುದು? ಮತ್ತೆ ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ನೀವು ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಬಹುದು. ಗಮನದಲ್ಲಿಡಿ, 2 ಬಾಹುಗಳು ಸಂಪೂರ್ಣವಾಗಿ ಸಮವಾಗಿರಲಿ ಮತ್ತು ಈ ರೀತಿಯ 2 ತ್ರಿಭುಜಗಳನ್ನು ರಚಿಸಿ. ಈಗ ನೀವು ಏನು ಮಾಡಬಹುದು ಅಂದರೆ ನೀವು ಒಂದು ತ್ರಿಭುಜವನ್ನು ಎರಡನೆಯದರ ಮೇಲೆ ಇರಿಸಿ. ಹೇಗೆಂದರೆ ಪಿ ಕೋನವು ಎ ಕೋನದ ಮೇಲೆ ಬರುವಂತೆ ಮತ್ತು ಕ್ಯೂ ಕೋನ ಬಿ ಕೋನದ ಮೇಲೆ ಬರಬೇಕು. ಈಗ ತ್ರಿಭುಜವನ್ನು ಮೇಲಿನಿಂದ ತಿರುಗಿಸಿ, ಅಂದರೆ ಈಗ ಆರ್ ಕೋನವು ಎ ಕೋನದ ಮೇಲೆ ಬರುತ್ತದೆ ಮತ್ತು ಪಿ ಕೋನವು ಸಿ ಕೋನದ ಮೇಲೆ ಬರುತ್ತದೆ. ಈಗ ಒಂದು ವೇಳೆ ತ್ರಿಭುಜಗಳು ಪರಸ್ಪರ ಸಮವಾಗಿದ್ದರೆ ಈಗ ಇದರರ್ಥ ಕೋನ ಎ ಮತ್ತು ಕೋನ ಸಿ ಒಂದೇ ಗಾತ್ರದಲ್ಲಿರುತ್ತವೆ. ಆದ್ದರಿಂದ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಯಾವಾಗ 2 ಬಾಹುಗಳು ಸಮವಾಗಿರುತ್ತವೋ ಆಗ 2 ಕೋನಗಳೂ ಸಹ ಸಮವಾಗಿರುತ್ತವೆ ಎಂದು ಈ ರೀತಿಯಲ್ಲಿ ನೀವು ಪರೀಕ್ಷಿಸಬಹುದು. ಈಗ ಈ 3ನೇ ತ್ರಿಭುಜವನ್ನು ನೋಡಿ. ನೀವು ನೋಡಬಹುದು
ಇಲ್ಲಿ ಯಾವುದೇ ಬಾಹುಗಳು ಸಮವಾಗಿಲ್ಲ ಮತ್ತು ಬಾಹುಗಳು ಸಮವಾಗಿಲ್ಲದಿದ್ದಾಗ ಯಾವುದೇ ಕೋನವೂ ಸಮವಾಗಿರುವುದಿಲ್ಲ. ಈ ರೀತಿಯ ತ್ರಿಭುಜವನ್ನು ಅಸಮಬಾಹು ತ್ರಿಭುಜ ಎಂದು ಕರೆಯಲಾಗುತ್ತದೆ. ಅಸಮಬಾಹು ತ್ರಿಭುಜದ ಯಾವುದೇ ಬಾಹು ಅಥವಾ ಯಾವುದೇ ಕೋನವು ಸಮವಾಗಿರುವುದಿಲ್ಲ. ಈ ರೀತಿಯ ತ್ರಿಭುಜಗಳ ವಿಧಗಳು ಹೇಳುತ್ತವೆ ಎಷ್ಟು ಬಾಹುಗಳು ಸಮವಾಗಿವೆ ಹಾಗೂ ಇಲ್ಲಿ ಇತರ ರೀತಿಯ ತ್ರಿಭುಜಗಳೂ ಇವೆ. ಈಗ ಈ ತ್ರಿಭುಜವನ್ನು ನೋಡಿ. ನೀವು ನೋಡಬಹುದು ಇದರ ಎಲ್ಲ ಕೋನಗಳು ಲಘು ಕೋನಗಳಾಗಿವೆ. ಲಘು ಎಂಬುದರ ಅರ್ಥ ಏನು? ಅಂದರೆ ಇದು 90 ಡಿಗ್ರಿಗಿಂತ ಕಡಿಮೆ ಇವೆ. ಈ ರೀತಿಯ ತ್ರಿಭುಜಗಳನ್ನು ಲಘು ಕೋನ ತ್ರಿಭುಜ ಎಂದು ಕರೆಯಲಾಗುತ್ತದೆ. ಈಗ ಇಲ್ಲಿ ಮತ್ತೊಂದು ತ್ರಿಭುಜ ಇದೆ. ಇಲ್ಲಿ ನೀವು ಏನು ನೋಡುತ್ತೀರಿ? ನೀವು ನೋಡಬಹುದು ಇದರ ಒಂದು ಕೋನವು ಲಂಬ ಕೋನವಾಗಿದೆ. ಲಂಬ ಕೋನ ಎಂದರೆ 90 ಡಿಗ್ರಿ ಅಳತೆ ಇರುವ ಕೋನ. ಒಂದು ತ್ರಿಭುಜದ ಒಂದು ಕೋನವು ಲಂಬ ಕೋನವಾಗಿದ್ದರೆ ಆ ತ್ರಿಭುಜವನ್ನು ಲಂಬಕೋನ ತ್ರಿಕೋನ ಎಂದು ಕರೆಯಲಾಗುತ್ತದೆ. ನಾವು ಅದರ ತ್ರಿಭುಜದ ಕೋನವು ಲಂಬಕೋನ ಎಂದು ಹೇಳಿದ್ದೇವೆ. ಅದು ಒಂದಕ್ಕಿಂತ ಹೆಚ್ಚು ಲಂಬಕೋನವನ್ನು ಹೊಂದಿರಬಹುದೇ? ಇಲ್ಲ. ಏಕೆ ಸಾಧ್ಯವಿಲ್ಲ? ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಎಂದು ನಮಗೆ ತಿಳಿದಿರುವುದರಿಂದ ಒಂದು ಕೋನದ ಅಳತೆ 90 ಡಿಗ್ರಿಗಳು. ಇದರರ್ಥ ಉಳಿದ 2 ಕೋನಗಳ ಮೊತ್ತವು 90 ಡಿಗ್ರಿಗಳಾಗಿರುತ್ತದೆ. ಏಕೆಂದರೆ 90 + 90 180ಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಉಳಿದ 2 ಕೋನಗಳ ಮೊತ್ತವು ಒಟ್ಟಿಗೆ 90 ಡಿಗ್ರಿಗಳಾಗಿರುತ್ತದೆ. ಅಂದರೆ ನಾವು ನೋಡಿದ ಲಂಬಕೋನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲಂಬಕೋನ ಇರಲು ಸಾಧ್ಯವಿಲ್ಲ. ಈಗ ಇಲ್ಲಿ ಮುಂದಿನ ತ್ರಿಭುಜವಿದೆ. ನೀವು ನೋಡಬಹುದು ಈ ತ್ರಿಭುಜವು ಒಂದು ಅಧಿಕ ಕೋನವನ್ನು ಹೊಂದಿದೆ. ಅಧಿಕ ಕೋನ ಎಂದರೇನು? ಅಧಿಕ ಕೋನ ಎಂದರೆ ಅದರ ಅಳತೆಯು 90 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ. ಈ ರೀತಿಯ ತ್ರಿಭುಜವನ್ನು ಅಧಿಕ ಕೋನ ತ್ರಿಭುಜ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ಒಂದಕ್ಕಿಂತ ಹೆಚ್ಚು ಅಧಿಕ ಕೋನಗಳು ಇರಬಹುದೇ? ಇಲ್ಲ. ಒಂದೇ ಒಂದು ಅಧಿಕ ಕೋನ ಇರಲು ಸಾಧ್ಯ. ಏಕೆಂದರೆ ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿಗಳು. ಒಂದು ತ್ರಿಭುಜದಲ್ಲಿ ಒಂದು ಕೋನದ ಅಳತೆ 90 ಡಿಗ್ರಿಗಳಿಗಿಂತ ಹೆಚ್ಚಿದ್ದರೆ ಇನ್ನೊಂದು ಕೋನವು 90 ಡಿಗ್ರಿಗಳಿಗಿಂತ ಹೆಚ್ಚಿರಬಾರದು. ಆದ್ದರಿಂದ ಕೋನಗಳನ್ನು ಆಧರಿಸಿ ಇವು 3 ವಿಧದ ತ್ರಿಭುಜಗಳಾಗಿವೆ. ಈಗ ಬನ್ನಿ ಕೆಲವು ಉದಾಹರಣೆಗಳನ್ನು ಪರಿಹರಿಸೋಣ. ತ್ರಿಭುಜವನ್ನು ನೋಡೋಣ. ಇದು ಯಾವ ರೀತಿಯ ತ್ರಿಭುಜವಾಗಿದೆ? ಇದು ಒಂದು ಅಧಿಕ ಕೋನ ತ್ರಿಭುಜವಾಗಿದೆ. ಏಕೆಂದರೆ ಇದರ ಒಂದು ಕೋನವು 105 ಡಿಗ್ರಿಯಾಗಿದೆ ಎಂದು ನಮಗೆ ತಿಳಿದಿದೆ. ಈಗ ಮುಂದಿನ ಪ್ರಶ್ನೆ ಏನೆಂದರೆ ತ್ರಿಕೋನದ 3 ಬಾಹುಗಳು ಕ್ರಮವಾಗಿ 3.5 ಸೆಂಟಿಮೀಟರ್ಗಳು, 2.5 ಸೆಂಟಿಮೀಟರ್ಗಳು ಮತ್ತು 3.2 ಸೆಂಟಿಮೀಟರ್ಗಳಾಗಿವೆ. ಈಗ ನೀವು ನೋಡಬಹುದು 3 ಬಾಹುಗಳು ವಿಭಿನ್ನ ಅಳತೆಗಳಲ್ಲಿವೆ. ಇದರರ್ಥ ಇದು ಒಂದು ಅಸಮಬಾಹು ತ್ರಿಭುಜವಾಗಿದೆ. ಈಗ ಈ ತ್ರಿಭುಜವನ್ನು ನೋಡಿ. ನೀವು ನೋಡಬಹುದು ಇಲ್ಲಿ ಲಂಬಕೋನವಿದೆ ಮತ್ತು ನೀವು ಇದರ 2 ಬಾಹುಗಳು ಕೂಡ ಸಮವಾಗಿರುವುದನ್ನು ನೋಡಬಹುದು. ಆದ್ದರಿಂದ ಇದು ಲಂಬಕೋನ ತ್ರಿಭುಜವಾಗಿದೆ ಮತ್ತು ಇದು ಸಮದ್ವಿಬಾಹು ತ್ರಿಭುಜದಂತೆ ಕಾಣುತ್ತದೆ. ಆದ್ದರಿಂದ ಇದು ಲಂಬಕೋನ ಸಮದ್ವಿಬಾಹು ತ್ರಿಭುಜವಾಗಿದೆ. ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳುತ್ತೇವೆ? ನಾವು 2 ರೀತಿಯ ತ್ರಿಭುಜಗಳನ್ನು ಸಂಯೋಜಿಸಬಹುದು. ನೀವು ಲಂಬಕೋನ ಮತ್ತು ಸಮದ್ವಿಬಾಹುಗಳನ್ನು ಸಂಯೋಜಿಸಬಹುದು ಮತ್ತು ಇದನ್ನು ಲಂಬಕೋನ ಸಮದ್ವಿಬಾಹು ತ್ರಿಭುಜ ಎಂದು ಕರೆಯಬಹುದು.